ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಫೈರ್ ಇಲಾಖೆ, ಕೆಬಿ ಇಲಾಖೆ, ಆರೋಗ್ಯ ಇಲಾಖೆ, ಮುನ್ಸಿಪಾಲಿಟಿ, ಪುರಸಭೆ ಎಲ್ಲ ಅಧಿಕಾರಿಗಳನ್ನು ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು, ಜೊತೆಗೆ ಎಲ್ಲ ಬಸವ ಭಕ್ತರನ್ನು ಈ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇವೆ. ಸಹಕಾರದಿಂದ ಕೆಲಸ ಮಾಡ್ತೀನಿ ಅಂದ್ರೆ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಒಂದು ಬೆನ್ನೆಲುಬಾಯಿ ನಿಂತಿದ್ದಾರೆ. ಅದೇ ರೀತಿ ಹರ್ನಾಳಗೌಡರು ಬಂದಿದ್ದರು, ಅವರು ಜಿಲ್ಲಾ ಅಧ್ಯಕ್ಷರಾಗಿ ನನ್ನ ಕಡೆಯಿಂದನೇ ಏನು ಶಕ್ಯಕ್ಕೆ ನಾನು ಸದ್ಯ ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅನ್ನೋಂಥ ಒಂದು ವಿಚಾರಗಳಿಗೆ ನಾವು ಇಲ್ಲೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದೇವೆ. ಏನು ನಿಮಗೆ ತಿಳಿತು ಅದನ್ನು ಮಾಡಿ ಅಂದಾಗ ನಾಟಕದ ಹಣವನ್ನು ಕೊಡ್ತಾ ಇದ್ದೇನೆ. ಕೆಲವೊಬ್ರಿಗೆ ಏನೇನು ನನ್ನಿಂದ ಬಂದಂಥ 5,000 ಜನ ಬರಲಿ, 10,000 ಜನ ಬರಲಿ, ಅವ್ರಿಗೆ ವಿಭೂತಿಯನ್ನು ಕೊಡ್ತೇನೆ ಅನ್ನೋಂಥ ಒಂದು ವಿಚಾರ ಹಂಚ್ಕೊಂಡು ಅಣ್ಣ ಬಸವಣ್ಣನ ವಿಚಾರದಲ್ಲಿ ಏನೋ ಒಂದು ಭಸ್ಮವನ್ನು ಧರಿಸೋ ತಂದವರಿಗೆ ಎಲ್ಲರಿಗೆ ಭಸ್ಮವನ್ನು ಕೊಡ್ತೇನೆ ಅಂತ ನಮಗೂ ಅದು ಭಾಳ ಸಂತೋಷ ಅನ್ನಿಸ್ತು. ನನ್ನ ವಿಚಾರಧಾರೆಗಳನ್ನು ಹಂಚಿಕೊಡುವಂಥ, ವಚನ ಸಂಗ್ರಹವನ್ನು ಬಿಚ್ಚಿಕೊಡುವಂಥ ಇವೆಲ್ಲ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ಏನೋ ಒಂದು ಅವರು ಜಿಲ್ಲೆಯಿಂದ ರಾಜ್ಯಾದ್ಯಂತ ಹೋಗುವಂಥ ಸಮಯದಲ್ಲಿ ಇವತ್ತು ಅಣ್ಣ ಬಸವಣ್ಣ ಹುಟ್ಟಿದ ಸ್ಥಳದಿಂದ ಆ ರಥಯಾತ್ರೆಯನ್ನು ಪ್ರಾರಂಭಿಸಬೇಕಂತ ಏನು ಅವರು ಒಂದು ಕಲ್ಪನೆಯನ್ನು ಕಂಡಿದ್ದರು. ಆ ಕಲ್ಪನೆಗೆ ನಾವು ಬಸವನ ಬಾಗೇಡಿ ಎಲ್ಲ ಭಕ್ತ ಸಮೂಹ ಪೂಜ್ಯರು ಕೂತ್ಕೊಂಡು ಇವತ್ತಿನ ದಿವಸ ಆ ರಥವನ್ನು ಬಸವನ ಬಾಗೇಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಆ ಕಾರ್ಯಕ್ರಮಕ್ಕೆ ಅಪ್ಪ ಬಸವಣ್ಣನ ಆಶೀರ್ವಾದ. ಯಾಕೆಂದರೆ ನನ್ನ ಊರಿಂದ ರಥ ಹೊಂಟದಂದ್ರೆ ಅದಕ್ಕೆ ನಾವು 4,000 ಮಂದಿ ಕೊಡೋರು 10,000 ಮಂದಿ ಕೊಡಿಸೋಂಥ ಒಂದು ವ್ಯವಸ್ಥೆ ಸಹಿತ ಅವನೇ ಸಿದ್ಧತೆಗಳನ್ನು ನಡೆದಿದೆ. ಒಂದು ಕಡೆ ವೇದಿಕೆ ಸಿದ್ಧತೆ, ಒಂದು ಕಡೆ ದಾಸೋಹದ ವ್ಯವಸ್ಥೆ ಸಿದ್ಧತೆ, ಮತ್ತೊಂದು ಕಡೆ ವಚನ ಗ್ರಂಥಗಳ ಕಟ್ಟಡ ಸಿದ್ಧತೆ, ಪ್ರತಿಯೊಂದು ಕಡೆಯಲ್ಲೂ ತನ್ನದೇ ಆದಂತಹ ಈ ಬಸವ ಸಂಸ್ಕೃತಿಯ ಅಭಿಯಾನದ ಪೂರ್ಣ ತಯಾರಿಗಳನ್ನು ನಡೀತಾ ಇದ್ದಾವೆ. ನಾವೆಲ್ಲರೂ ಕೂಡ ಈ ತಯಾರಿ ಬಗ್ಗೆ ಆಗಿರಲಿ ಅಥವಾ ಬರ್ತಕ್ಕಂಥ ನಾಳಿನ ಏನು 1ನೇ ತಾರೀಕಿನ ಕಾರ್ಯಕ್ರಮಗಳ ಬೆಳಗಿನ ಕಾರ್ಯಕ್ರಮ ಹಿಡಿದು ಸಂಜೆವರೆಗೂ ಕೂಡ ತಾವೆಲ್ಲರೂ ಕೂಡ ನಾನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅಲ್ಲಿ ಆಗುವರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಜನತೆಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ 10 ಗಂಟೆ ಹಿಡ್ಕೊಂಡು ರಾತ್ರಿ 11-11:30 ತನಕ ಆಗ್ತದೆ ಬಹುಶಃ. ಯಾಕಂದ್ರೆ ಮುಂಜಾನೆ ಅವತ್ತು ಷಟಸ್ಥಲ ಧ್ವಜಾರೋಹಣ ಬಸವ ಒಂದು ಸ್ಮಾರಕದ ಮುಂದೆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಎಲ್ಲ ಹಿರಿಯರ ನಾಯಕರ ನೇತೃತ್ವದಲ್ಲಿ ಮೊದಲು ಬಸವ ಸ್ಮಾರಕದ ಮುಂದೆ ಷಟಸ್ಥಲ ಧ್ವಜ ಆಗ್ತದೆ. ಇದು ಆದ ನಂತರ ಬಸವೇಶ್ವರ ದೇವಸ್ಥಾನದಲ್ಲಿ 10 ಗಂಟೆಗೆ ನಾಡಿನ ಪರಮ ಪೂಜ್ಯರಲ್ಲೂ ಆಗಮಿಸ್ತಾ ಇದ್ದಾರೆ. ಅವರು 10 ಗಂಟೆಗೆ ಆಗಮಿಸೋದರಿಂದ ಊರಿನ ಎಲ್ಲ ಹಿರಿಯರು ಕೂಡಿಕೊಂಡು ಅವರನ್ನು ಸ್ವಾಗತ ಮಾಡುವಂಥ ಕಾರ್ಯಕ್ರಮ. ಇನ್ನು 10 ಗಂಟೆಯಿಂದ 11 ಗಂಟೆವರೆಗೆ ಪ್ರಸಾದ ಅದು ಮಾಡ್ಕೊಂಬಂದು 11 ಗಂಟೆಗೆ ಇದೇ ವೇದಿಕೆಯಲ್ಲಿ ವಚನ ಸಂವಾದ, ಅದು ಯಾರಪ್ಪ ಅಂತಂದ್ರೆ ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಸಾರ್ವಜನಿಕರ ಜೊತೆಗೆ ವಚನ ಸಂವಾದ ಇರ್ತದೆ. ಆ ಒಂದು ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ವಚನಗಳ ಬಗ್ಗೆ ಅವರೆಲ್ಲ ಹೇಳಿದರು, ಏನೇನು ಹೇಳಿದ್ರು ಆ ಎಲ್ಲ ಧರ್ಮದ ಬಗ್ಗೆ ಮುಖ್ಯವಾಗಿ ವಚನ ಸಂವಾದ ಕೊಟ್ಟಾರೆ ಅವ್ರು ಬಂದವರು.